ಕಲಾನಿಕೇತನ್ ಶಾಪಿಂಗ್ ಮಾಲ್ ಬೆಂಗಳೂರು ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಚಂದ ನಿನಗಾವುದೆಂದು. ನಮ್ಮೂರು ಹೊನ್ನೂರು ನಿಮ್ಮೂರು ನವಿಲೂರು, ಚಂದ ನಿನಗಾವುದೆಂದು. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆಲ್ಲ ಕೇಳಲೇಕೆ. ನಮ್ಮೂರ ಮಂಚದಲ್ಲಿ ನಿಮ್ಮೂರ ಕನಸಿದನು ವಿಸ್ತರಿಸಿ ಹೇಳಬೇಕೆ. ತೌರೂರ ದಾರಿಯಲ್ಲಿ ತೆಂಗುಗಳು ತಲೆದೂಗಿ ಬಾಳೆಗಳು ತೋಳಬೇಸಿ, ಮಲ್ಲಿಗೆಯ ಮೊಗ್ಗುಗಳು ಮುಳ್ಳ ಬೇಲಿಯ ವರಿಸಿ ಪಳುಕುತ್ತಿರೆ ಕಂಪಸೂಸಿ. ನಗು ನಗುತ್ತ ನಮ್ಮೂರ ಹೆಣ್ಣುಗಳು ಬರುತ್ತಿರಲು ನಿಮ್ಮೂರ ಸಂತೆಗಾಗಿ. ನಮ್ಮೂರಿಗಿಂತಲೂ ಹೊನ್ನೂರ ಸುಖವೆಂದು ನಿಲ್ಲಿಸಿತು ಪ್ರೇಮ ಕೂಗಿ. ನಮ್ಮೂರು ಚಂದವು ನಿಮ್ಮೂರು ಚಂದವು ಎಂದೆನ್ನ ಕೇಳಲೇಕೆ. ಎನ್ನ ರಸ ಸುಮ್ಮನಿರಿ ಅಂದಳಾಕೆ. ನಿಮ್ಮೂರ ಬಂಡಿಯಲ್ಲಿ ನಮ್ಮೂರ ಬಿಟ್ಟಾಗ ಓಡಿದುದು ದಾರಿ ಬೇಗ. ಊರ ಬೇಲಿಗೆ ಬಂದು ನೀವು ನಮ್ಮನ್ನು ಕಂಡು ಕುಶಲವನ್ನು ಕೇಳಿದಾಗ, ತುಟಿಯಲೇನೋ ನಿಂದು ಕಣ್ಣಲೇನೋ ಬಂದು ಕೆನ್ನೆ ಕೆಂಪಾದುದಾಗ. ಲಾಲ 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 ಲಾಲ. ಶರಣು ಶರಣು ಅಯ್ಯ ಗಣದೇವ, ನಿಮ್ಮ ದಾನ ಮಾಡಿ ನೆಂದೆವಯ್ಯ ಗಣದೇವ. ಶರಣು ಶರಣು ಅಯ್ಯ ಗಣದೇವ, ನಿಮ್ಮ ದಾನ ಮಾಡಿ ನೆಂದೆವಯ್ಯ ಗಣದೇವ. ಒಡಗಾಯಿ ಇಡುಗಾಯಿ ಗಣದೇವ, ನಿಮ್ಗೆ ಒಡೆದ ತೆಂಗಿನಕಾಯಿ ಗಣದೇವ. ಒಡಗಾಯಿ ಇಡುಗಾಯಿ ಗಣದೇವ, ನಿಮ್ಗೆ ಒಡೆದ ತೆಂಗಿನಕಾಯಿ ಗಣದೇವ. ಹೈ ಶರಣು ಶರಣು ಅಯ್ಯ ಗಣದೇವ, ನಿಮ್ಮ ಧ್ಯಾನ ಮಾಡಿ ನೆಂದೆವಯ್ಯ ಗಣದೇವ. ಶರಣು ಶರಣು ಅಯ್ಯ ಗಣದೇವ, ನಿಮ್ಮ ಧ್ಯಾನ ಮಾಡಿ ನೆಂದೆವಯ್ಯ ಗಣದೇವ. ಎಳ್ಳುಂಡೆ ಜೇನುತುಪ್ಪ ಗಣದೇವ, ನಿಮ್ಗೆ ಒಳ್ಳೆ ಹಾಲಿನ ಬೆಲ್ಲ ಗಣದೇವ. ಹೈ ಶರಣು ಶರಣು ಅಯ್ಯ ಗಣದೇವ, ನಿಮ್ಮ ಧ್ಯಾನ ಮಾಡಿ ನೆಂದೆವಯ್ಯ ಗಣದೇವ. ಶರಣು ಶರಣು ಅಯ್ಯ ಗಣದೇವ, ನಿಮ್ಮ ಧ್ಯಾನ ಮಾಡಿ ನೆಂದೆವಯ್ಯ ಗಣದೇವ. ಕಳಿ ಅಡ್ಕೆ ಚಿಗುರೆಲೆ ಗಣದೇವ, ನೀ ಎದ್ದು ಬಾರಯ್ಯ ಸಿದ್ಧ ಗಣದೇವ. ಕಳಿ ಅಡ್ಕೆ ಚಿಗುರೆಲೆ ಗಣದೇವ, ನೀ ಎದ್ದು ಬಾರಯ್ಯ ಸಿದ್ಧ ಗಣದೇವ. ಹೈ ಶರಣು ಶರಣು ಅಯ್ಯ ಗಣದೇವ, ನಿಮ್ಮ ಧ್ಯಾನ ಮಾಡಿ ನೆಂದೆವಯ್ಯ ಗಣದೇವ. ಶರಣು ಶರಣು ಅಯ್ಯ ಗಣದೇವ, ನಿಮ್ಮ ಧ್ಯಾನ ಮಾಡಿ ನೆಂದೆವಯ್ಯ ಗಣದೇವ. ಶಿವನ ಕುಮಾರನಯ್ಯ ಗಣದೇವ, ನಮ್ಗೆ ವಿದ್ಯಾವ ಕಲಿಸಯ್ಯ ಗಣದೇವ. ಶಿವನ ಕುಮಾರನಯ್ಯ ಗಣದೇವ, ನಮ್ಗೆ ವಿದ್ಯಾವ ಕಲಿಸಯ್ಯ ಗಣದೇವ. ಹೈ ಶರಣು ಶರಣು ಅಯ್ಯ ಗಣದೇವ, ನಿಮ್ಮ ಧ್ಯಾನ ಮಾಡಿ ನೆಂದೆವಯ್ಯ ಗಣದೇವ. ಶರಣು ಶರಣು ಅಯ್ಯ ಗಣದೇವ, ನಿಮ್ಮ ಧ್ಯಾನ ಮಾಡಿ ನೆಂದೆವಯ್ಯ ಗಣದೇವ. ನಿಮ್ಮ ಧ್ಯಾನ ಮಾಡಿ ನೆಂದೆವಯ್ಯ ಗಣದೇವ. ಪ್ರೀತಿಯಿಂದ ತಂಡ ಇಲ್ಲಿ ಬಂದಿದೆ. ನಿಮ್ದೇನಾದರೂ ಪ್ರಶ್ನೆಗಳಿಂದ ಕೇಳಬಹುದು. ಅಮೈ ಪಾತ್ರ ನಂಗೆ ತುಂಬ ಇಷ್ಟ ಆಯಿತು. ಅಮೈ ಪಾತ್ರ ಮಾಡೋದು ಮುಗ್ಧವಾದಂಥ ಒಂದು ಎಳೆ ಮಗು ಥರ
ಒಂಥರ ನನಗೆ ಯಾವ ನೆನಪು ಬಂತು ಅಂದರೆ ಮಲ್ಲಮ್ಮನ ಪವಾಡದಲ್ಲಿ ರಾಜ್ಕುಮಾರ್ ಪಾತ್ರ ನಂಗೆ ತುಂಬ ಆ ಥರ ನನಗೆ ಇದಾಯಿತು. ಗೆಸ್ ಮಾಡ್ಕೊಂಡು ನನಗೆ ಒಂದು ದಿನನೂ ಬಿಡದಂತೆ ಮಧ್ಯಾಹ್ನ ಸಾಯಂಕಾಲ 2 ಸಾರಿನೂ ಆ ಸೀರಿಯಲ್ನ ನೋಡಿದಾಗ ನನಗೆ ಅಮೈ ಪಾತ್ರ ತುಂಬ ಇಷ್ಟ ಆಯಿತು. ಅಷ್ಟೇ ಪಚ್ಚೆ ಪಾತ್ರನೂ ತುಂಬ ಇಷ್ಟ ಆಯಿತು. ನಾನು ದಿನ ಸೀರಿಯಲ್ ನೋಡ್ತೀನಿ, ಆದರೆ ಪಚ್ಚೆ ಸ್ಟಾರ್ಟಿಂಗಿಂದ ಇವತ್ತವರೆಗೂ ಸದಾ ಅಳೋದೇ ಆಗೋಗ್ಬಿಡುತ್ತೆ. ಸೀರಿಯಲ್ ಹೆಸರು ನೋಡಿದ್ರೆ ಪ್ರೀತಿಯಿಂದ ಅಂತಿದೆ, ಸದಾ ಪಾಪ ಅಳ್ತಾನೆ ಇರ್ತಾರೆ ಮೊದಲಿಂದನೂ. ಅದಕ್ಕೆ ಅವ್ರಿಗೆ ನೆಮ್ಮದಿನೇ ಸಿಗೋಲ್ವಾ ಹೇಗೆ? ಪಚ್ಚೆ ಅಳಬಾರ್ದಲ್ವಾ? ಹ್ಞೂ, ತುಂಬಾ ಅಳ್ತಾರೆ. ಅಳಬೇಕು ಓವರ್. ಈಗೆಲ್ಲ ಹೇಳ್ತಾ ಇದ್ದಾಳೆ? ಈಗ ಹೇಳ್ತಾ ಇಲ್ಲ, ಸೀರಿಯಲಲ್ಲಿ ಸ್ಟಾರ್ಟಿಂಗ್ ಟು ಇವಾಗವರೆಗೂ ಅಳ್ತಾನೆ ಇರ್ತಾರೆ ಸದಾ. ಇತ್ತೀಚೆಗೆ ಅಳ್ತಾ ಇದ್ದಾಳ? ಇಲ್ಲ, ಅದ್ರ ಪಾಪ ಅಮ್ಮಾಯಿನ ನೋಡಿಬಿಟ್ಟು ಒಂಥರ ಫೀಲ್ ಆಗುತ್ತೆ. ಈ ಶಮಿತಾ ಬೇರೆ ಏನೇನೋ ಮಾಡ್ತಾರೆ, ಅದರಿಂದ ಅದು ಪಾಪ ಅವ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ. ಸ್ವಲ್ಪ ಲೂಸ್ ಅಲ್ವಾ ಪಾಪ, ಅವ್ರು ಏನು ಮಾಡ್ತಾರೆ. ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ. ಸರಿ, ಥ್ಯಾಂಕ್ ಯು. ಇನ್ನು ಎಲ್ಲರೂ ನಂಗೆ ತುಂಬ ಇಷ್ಟ. ಅಮ್ಮಯ್ಯ ಅಂತೂ ತುಂಬಾ ಇಷ್ಟ. ಅವ್ರ ಡೈಲಾಗ್ಸು ಸ್ಟುಪಿಡ್ ಕೋತಿ ಅದಂತೂ ಸಖತ್ತಾಗಿದೆ. ಮತ್ತು ನಂದೊಂದು ಕ್ವಶನು ತೇಜುಗೆ. ಈಗ ಚಕ್ರಿ ಅಂತ ಬರುತ್ತಲ್ಲ ಕ್ಯಾರೆಕ್ಟ್ರು, ಅವ್ರ ಡೀಟೇಲ್ಸ್ ಎಲ್ಲ ನಿಮಗೆ ಗೊತ್ತಾಯ್ತಲ್ವಾ? ಈಗ ಗೊತ್ತಾದ್ಮೇಲೆ ನೀವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು. ಸೆಕೆಂಡ್ ಚಾನ್ಸ್ ಅವ್ರು ಹೋಗಿ ಸುಪಾರಿ ಕೊಡೋ ತಕ್ಕ ಇದ್ದೀರಾ, ಯಾಕಾಗೆ? ಕತೆ ಮುಂದಕ್ಕೆ ಹೋಗೋದು ಬೇಡವೆ? ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಒಳಗೆ ಹಾಕ್ಸ್ಬಿಟ್ರೆ ಅಲ್ಲ, ಅದಕ್ಕೆ ಅಂತ ನಮ್ಮ ಅಮೇಸನ್ ಏನಾದರೂ ಮಾಡಿಬಿಟ್ರೆ ಇನ್ನೊಂದ್ಸಲ ಅಮ್ಮಯ್ಯನ ಚಕ್ರಿ ತಗೊಂಡು ಹೋಗ್ಬೇಕೋ ಬೇಡವೋ? ಅದಕ್ಕೋಸ್ಕರನ ಅದಕ್ಕೋಸ್ಕರ ಒಂದು ರಿಕ್ವೆಸ್ಟು, ಅವರು ಒಂದು ಡೈಲಾಗ್ ಹೇಳಬೇಕು. ಅಮೇಸರು ಸ್ಟುಪಿಡ್ ಫೋಲ್. ಅಮ್ಮೈ ಪಚ್ಚೆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಗಿದೆ ಸೀರಿಯಲಲ್ಲಿ. ಸೊ ಅಮ್ಮೈ ಸರ್ಗೆ ಒಂದು ಕ್ವೆಶನ್ ಕೇಳಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಬೆಸ್ಟ್ ಫ್ರೆಂಡ್ ಪಚ್ಚೆ ಅವ್ರಿಗೆ ಯಾಕೆ ನಿಮ್ಮ ಮನಸ್ಸಲ್ಲಿರೋದು ಭಯನ ಯಾಕೆ ಹೇಳ್ಕೊಳಲ್ಲ ಅಂತ? ಮುಂದಿನ ದಿನಗಳಲ್ಲಿ ಹೇಳ್ಕೊಳ್ಳೋ ಆಗುತ್ತೇನೋ. ಈಗ ಹೇಳ್ಕೋಬೇಕು ಅನ್ಸಲ್ವೇ? ಇಲ್ಲಿ ಒಳಗೆ ಕೆಲಸ ಮಾಡಲ್ವಲ್ಲ ಅಲ್ವಾ? ಆದಷ್ಟು ಬೇಗ ಹೇಳ್ಕೊಳ್ಳಿ ಅಂತ ಅನ್ಸುತ್ತೆ. ಅವ್ರು ಹೀಗೆ ಪ್ರೀತಿ ಕೊಟ್ಟರೆ ಆಗ್ಬೋದೇನೋ. ಕ್ವಶನು ಮೇಡಮ್ಗೆ. ಪಚ್ಚೆನ ಮಾವನ ಮನೆಯಲ್ಲೂ ತುಂಬ ಅಳಿಸಿದ್ದೀರಾ, ಗಂಡನ ಮನೆಗೆ ಬಂದಮೇಲೆ ಆ ಡಿಂಪಲ್ಗೋಸ್ಕರ ಡಿಂಪಲ್ ಏನಾದರೂ ಅಂದ್ರೂ ಪಾಪ ಬರೀ ಅಳೋದೇನ, ಏನಾದರೂ ಗೊತ್ತಿಲ್ಲದೆ ಒಂದು ಲೋಟ ಬೀಳಿಸ್ಬಿಟ್ರು, ಅದು ಹೆಂಗೋ ತಿರುಗಿ ಏನೋ ಮಾಡುವಾಗ ಪಾಪ ಲೋಟ ಬಿದ್ದೋಗುತ್ತೆ, ಅದಕ್ಕೂ ಡಿಂಪಲ್ ಬೈತಾರೆ. ಇವರು ತಿರುಗಿ ಮಾತಾಡ್ಬೋದಲ್ವಾ? ಯಾಕೆ ನಾನು ಈ ಮನೆ ಸೊಸೆ, ನನ್ನನ್ನು ಯಾಕೆ ನೀನು ಅಂತೀಯ ಅಂತ ಒಂದು ಸಲನಾರು ಹೇಳಿಸಿ ಮೇಡಮ್ ಪ್ಲೀಸ್. ಖಂಡಿತ ಹೇಳ್ಸೋಣಮ್ಮ, ನಮಗೂ ಅದೊಂದು ಆಸೆ ಇದೆ. ನಾನು ಸಮಯಕ್ಕೆ ಕಾಯ್ತಾ ಇದ್ದೀನಿ. ಆದರೆ ಪಚ್ಚೆ ಪಾತ್ರ ಏನಿದೆ ನಿಮಗೆ ಗೊತ್ತಿದೆಯೋ ಇಲ್ವೋ? ಬಹುಶಃ ನಿಮ್ಮ ಸುತ್ತಮುತ್ತ ನೋಡೋರು ಗೊತ್ತಾಗುತ್ತೆ. ನಮ್ಮಲ್ಲಿ ಒಂದು 60% ಹೆಂಗಸರು ಹಾಗೆ ಇರ್ತಾರಮ್ಮ, ಪಾಪದವರು. ಮಾತಾಡೋಕ್ಕೆ ಬರಲ್ಲ, ಮಾತಾಡಿದ್ರೆ ಎಲ್ಲಿ ಹೆಚ್ಚು ಕಡಿಮೆ ಆಗುತ್ತೋ, ಅಪ್ಪ ಅಮ್ಮನ ಮನೆಗೆ ಎಲ್ಲಿ ಕೆಟ್ಟ ಹೆಸರು ಬರುತ್ತೋ, ಹೋಗಿ ಸುಮ್ಮನೆ ಬಿಡೋಣ, ಅನುಭವಿಸೋಣ, ನೋವು ಅನುಭವಿಸ್ಕೊಂಡಿರೋಣ ಅನ್ನುವ ಮನೋಭಾವದ ಮಹಿಳೆಯರು ನಮ್ಮಲ್ಲಿ ಜಾಸ್ತಿ ಇದ್ದಾರೆ. ಅವರನ್ನು ನಾನು ತುಂಬ ನೋಡಿರೋದ್ರಿಂದ ಸೊ ಪಚ್ಚೆನ ಅದೇ ಥರ ಒಂದು ಕ್ಯಾರೆಕ್ಟರ್ ನಾನು ನೋಡಿದ ಒಂದು ಪಾತ್ರ ಆಗಿ ಅಲ್ಲಿ ಸೃಷ್ಟಿ ಮಾಡಿದ್ದು. ಬಟ್ ಪಚ್ಚೆ ಕೈನಲ್ಲಿ ಇದೆ ಗ್ರಾಚಾರ, ತುಂಬ ಜನಕ್ಕೆ ಬಿಡಿಸೋದಿದೆ, ಮುಂದೆ ಬಿಡಿಸ್ತೀವಿ. ಓಕೆ ಥ್ಯಾಂಕ್ ಯು ಮೇಡಮ್. ಪ್ರೀತಿಯಿಂದ